ನಮಸ್ಕಾರ, ಶುಭೋದಯ. ಇಂದಿನ ವಿಡಿಯೋಗೆ ತಮಗೆ ಸ್ವಾಗತ. ಎಂದಿನಂತೆ ಇಂದಿನ ವಿಡಿಯೋನು ಮೂರು ಭಾಗಗಳಲ್ಲಿರುತ್ತೆ. ಮೊದಲನೇದು ಶುಭೋದಯ, ಅದರ ನಂತರ ಮಹಾಭಗವದ್ಗೀತೆಯ ಅಧ್ಯಾಯ 1 ಅರ್ಜುನ ವಿಷಾದ ಯೋಗದ 13ನೇ ಶ್ಲೋಕದಿಂದ 24ನೇ ಶ್ಲೋಕದ ಹೊರಗಿನ ವಾಚನ. ಆನಂತರ ಕಗ್ಗದ 171ರಿಂದ 180ರವರೆಗಿನ ಕಗ್ಗಗಳ ವಾಚನ ತಮ್ಮ ಮುಂದೆ. ನಮಸ್ಕಾರ, ಸುಸ್ವಾಗತ. Hi to everyone, Namaskaram. I welcome you all to the video of the day. First, as usual, it is with Shubhodaya, followed up with Mahabhagavad Gita chapter 1, Arjuna Vishada Yoga, shloka 13 to 24, followed up with Kagga 171 to 180. I welcome you all. So first to start with Shubhodaya. 3ನೇ ಆಗಸ್ಟ್ 2024. ನಮಸ್ಕಾರ, ಶುಭೋದಯ. ಹೆಚ್ಚಿನ ಸಮಯ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲೇ ಉತ್ತಮವಾದ ಹೊಸತೊಂದು ಆವಿಷ್ಕಾರಗೊಳ್ಳುತ್ತದೆ. ನಮ್ಮನ್ನು ನಾವು ಹೊರಗೆ ಹಚ್ಚುವುದೇ ಅಂತಹ ಸನ್ನಿವೇಶಗಳಲ್ಲಿ. ಅದನ್ನೊಂದು ಅವಕಾಶವಾಗಿ ಬದಲಿಸಿಕೊಂಡರೆ ಸಾಧ್ಯತೆ ಹೆಚ್ಚಿ ಹಲವು ಉತ್ತರಗಳು ಹೊಳೆದು ತಾನಾಗಿ ಎದ್ದು ನಿಲ್ಲೋ ಚೈತನ್ಯ ವೃದ್ಧಿಸಿಬಿಡುತ್ತದೆ. ಅದಕ್ಕೆ ಇಚ್ಛಾಶಕ್ತಿ, ಸ್ಥಿಮಿತತೆ, ತಾಳ್ಮೆ, ಸಹನೆ ಅತಿ ಮುಖ್ಯ. ಆಗದೆಂದು ಸುಮ್ಮನೆ ಕೈಚೆಲ್ಲಿ ಕುಳಿತು ಗೊಂದಲದಲ್ಲಿ ಮುಳುಗಿ ಅವಕಾಶವಂಚಿತರಾಗುವ ಬದಲಿಗೆ ಉತ್ತರದ ಹಾದಿಗಳ ಶೋಧಿಸಿ ಇಕ್ಕಟ್ಟಿನಿಂದ ಹೊರಬಂದು ಹೊಸತರ ಹುಡುಕಾಟವೇ ಉತ್ತಮವಲ್ಲವೇ? ಸಾಧನೆಯ ಸಿದ್ಧಿಯಲ್ಲಿ ಇದೇ ಉಳಿದು ಬೆಳಗೋ ಅನುಭವದ ಜ್ಞಾನತಂತುಗಳು. ಶುಭೋದಯ. So now let us move to Mahabhagavad Gita chapter 1 shloka 13 to 24. So I welcome you all. ಮತ್ತು ಈಗ ನಾವು ಮುಂದಿನ ಭಾಗ ಶುಭೋದಯದ ನಂತರ ಭಗವದ್ಗೀತೆ 1ನೇ ಅಧ್ಯಾಯದ ಶ್ಲೋಕ 13ರಿಂದ 24ರವರೆಗಿನ ಶ್ಲೋಕಗಳ ಪಠನ. ಮೊದಲಿಗೆ ಪ್ರಾರ್ಥನೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ತತಃ ಶಂಕಶ್ಚ ಭೈರ್ಯಶ್ಚ ಪಣವಾನಕಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋऽಭವತ್. ತತಃ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಕಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಕೌ ಪ್ರದದ್ಯುತುಃ. ಪಾಂಚಜನ್ಯಂ ಹೃಷೀಕೇಶೋ ದೇವದತ್ತಂ ಧನಂಜಯಂ ಪ್ರೌಂಡನ್ ದದ್ಮೌ ಮಹಾಶಂಕಂ ಭೀಮಕರ್ಮಾವ್ರಕೋದರಃ. ಅನಂತವಿಜಯಂ ರಾಜಾ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷೋ ಮಣಿಪುಷ್ಪಕೌ. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚಾಪರಾಜಿತಃ. ದ್ರೌಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥ್ವೀಪಥೇ ಸೌಭದ್ರಶ್ಚ ಮಹಾಬಾಹುಃ ಶಂಖದದ್ಮಃ ಪೃಥಕ್. ಸಘೋಷೋ ಧಾರ್ತರಾಷ್ಟ್ರಾಣಂ ಹೃದಯಾನಿ ವ್ಯದಾರತ ನವಶ್ಚ ಪೃಥ್ವೀಂಚೈವ ತುಮುಲೋ ವ್ಯಾನುನಾದಯನ್. ಅತಃ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುರುದ್ಧಮ್ಯ ಪಾಂಡವಃ. ಹೃಷೀಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಅರ್ಜುನ ಉವಾಚ ಸೇನಯೋರ್ಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಯಾವುದೇ ತಾನ್ನಿರೀಕ್ಷೇಹೈ ಯದ್ದು ಕಾಮನವಾಸ್ಥಿತಾನ್. ಕೈರ್ಮಯಾ ಸಹ ಯುದ್ಧೋವ್ಯಂ ಅಸ್ಮಿನ್ ರಣಸಮುದ್ದಯೇ ಯೋತ್ಸ್ನಾಮಾನವಾಕ್ಷೇಹೈ ಯಾಯೇತೇತ್ರ ಸಮಾಗತಃ. ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ಯುದ್ಧೇ ಪ್ರಿಯಾ ಚಕೀರ್ಶ್ರವಾ. ಏವಮುಕ್ತೋ ಸಂಜಯ ಉವಾಚ ಏವಮುಕ್ತೋ ಹೃಷೀಕೇಶೋ ಗುಡಾಕೇಶೇನ ಭಾರತ
ಸೇನಯೋರ್ಭಯೋರ್मध्ये ಸ್ಥಾಪಯಿತ್ವಾ ರಥೋತ್ತಮಂ ಯೋಗೇಶಂ ಸಚ್ಚಿದಾನಂದೌ ವಾಸುದೇವೌ ರಜಪ್ರಿಯಂ ಧರ್ಮ ಸಂಸ್ಥಾಪಕೌ ವೀರಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಇವು ಇಂದಿನ ಭಗವದ್ಗೀತೆಯ 1ನೇ ಅಧ್ಯಾಯದ ಶ್ಲೋಕ 13ರಿಂದ 24. ಮುಂದಿನ ಚರಣದಲ್ಲಿ ನಾವು ಕಗ್ಗದ 171ರಿಂದ 180ರವರೆಗೆ ಕಗ್ಗಗಳನ್ನು ವಾಚನ ಮಾಡ್ತಾ ಇದ್ದೇವೆ. ಇದು ತುಂಬ ಉತ್ತಮವಾಗಿದೆ. ನಿಮಗೂ ಎಲ್ಲಾದರೂ ಕಗ್ಗ ಸಿಕ್ಕರೆ ಭಗವದ್ಗೀತೆಯೊಡನೆ ನೀವು ಕಗ್ಗವನ್ನು ನೀವು ವಾಚಿಸಿದರೆ ಕನ್ನಡ ಭಗವದ್ಗೀತೆಯ ತತ್ವ ಸಾರವನ್ನು DVG ಅವರ ಹೇಳಿರುವಂತೆ ತಮ್ಮ ಮನಸ್ಸಿಗೂ ನಾಟಿ ಹಲವು ವಿವಿಧ ರೀತಿಯ ಅರ್ಥಗಳು ಹೊಳೆಯಬಹುದು. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ, ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ, ಇಂದು ಬರೀ ಉಪವಾಸ, ನಾಳೆ ಪಾರಣೆಯಂತೋ, ಸಂದಿರುವುದನ್ನ ಋಣ ಮಂಕುತಿಮ್ಮ. ಅರಿಮಿತ್ರ ಸತಿಪುತ್ರ ಬಂಧು ಬಳಗವದಲ್ಲ, ಕುರುಮದವತಾರಗಳು ಋಣಲತೆಯ ಚಿಗುರು, ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ, ಉರಿಮಾರಿಯಾದೀತೋ ಮಂಕುತಿಮ್ಮ. ಬಂಧು ಬಳಗವ ಮಂತಕನ ಚಮವೋ ಛದ್ಮಚಮಂ, ದಂದುಗದ ಭಾಗಿನಗಳವರ ನಲುಮೆಗಳು, ಕಂದಿಪ್ಪುವಾತ್ಮನನ ವರಗಳುಪಕಾರಗಳು, ಮಂದಿಗಾಗದಿರುಬಲಿ ಮಂಕುತಿಮ್ಮ. ತಂದೆ ಮಕ್ಕಳಿಗೆ ಹದಗಟ್ಟುವನು ಕಾಣೆಯ, ಹೊಂದಿರುವರವರ್ ಅಹಂತೆಯ ಮೊಳೆಯುವನಕ. ತಂದೆಯಾರ್ ಮಕ್ಕಳಾರ್ ನಾನೆಂಬುದೆದ್ದೆದ್ದು ನಿಲೆ ಬಂದ ಮುರಿವುದು ಬಳಿಕ ಮಂಕುತಿಮ್ಮ. ಕಾಂಕ್ಷೆಗಳ ಬೋಧಿಸುವ ಬಂಧು ಸಖರುಪಕಾರ, ಯಕ್ಷಿಯರು ಮ್ಯಾಕ್ಭತ್ತನಿಗೆ ಸಗಿದುಪದೇಶ. ಉತ್ಸಾಹವಿದ್ದೇನು ವಾತ್ಸಲ್ಯವಿದ್ದೇನು, ಆಕ್ಷಿ ನಿರ್ಮಲವೇನು ಮಂಕುತಿಮ್ಮ. ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ, ಹಂಗಿಸುವ ಛಲವುಳ್ಳ ಸತಿಪುತ್ರ ಸಖರು, ಬಂಗಾರದಸಿ ಚುಚ್ಚೆ ಶೃಂಗಾರದ ಬೊಟ್ಟೆನುವ ಮಂಗಬುದ್ಧಿಯ ಜನರು ಮಂಕುತಿಮ್ಮ. ಬಂಧುವುಂ ಮಿತ್ರನುಂ ಭ್ರಾತನುಂ ಶತ್ರುವಲೆ, ದಂಡಧರನೋಲಗಕ್ಕೆ ನಿನ್ನೆಳೆಯುವರು. ಅಂದದೊಡವೆಯ ಮೊನೆಗಳಿಂದೆದೆಯನತ್ತುತ, ಮಂದಹಾಸಿತ ಕೊಲೆಯು ಮಂಕುತಿಮ್ಮ. ದ್ವೇಷ ರೋಷಗಳೊಳೆ ನೇಹಹುಂ ಮೋಹಮುಂ, ಪಾಶವಾಗಲ್ಬಹುದು ನಿನಗೆ ಮೈಮರೆಸಿ. ವಾಸನೆಗಳು ರುಬಿ ಚಿತ್ತಜ್ವರಗಳು ಬಿತ್ತೆ, ಮೋಸದಲ್ಲಿ ಕೊಲುವವ ಮಂಕುತಿಮ್ಮ. ಕರುಮ ಬಂದಿದಿರಹುದು ಮೋಹನದ ರೂಪದಲ್ಲಿ, ಕಿರುನಗುವು ಕುಡಿನೋಟ ಕೊಂಕು ನುಡಿಗಳಲ್ಲಿ, ಕರೆದು ತಳ್ಳಿರಿಸುವ ತೊಳಗೆ ಕಿಚ್ಚಿಡುವ ತರಲತೆಯದೆಂ ತಂತ್ರ ಮಂಕುತಿಮ್ಮ. ಮೃತ್ಯು ತಾಂಬಂದು ಮೋಹಿನಿಯ ರೂಪದಿ, ನಿನ್ನ ಚಿತ್ತವನ್ನು ಸೆರೆವಿಡಿದು ನೆತ್ತರನು ಬಸಿದು, ನಿತ್ಯ ನಿನ್ನಸುವ ಲವಲವ ಪಿರುತಿಯಲಿ, ದೀರ್ಘ ಹತ್ಯೆಯಲಿ ಹರುಷಿಪಳು ಮಂಕುತಿಮ್ಮ. ಇವು ಇಂದಿನ 171ರಿಂದ 180ರ ಮಂಕುತಿಮ್ಮನ ಕಗ್ಗದ ಸಾಲುಗಳು. ಮಂಕುತಿಮ್ಮನ ಕಗ್ಗವನ್ನು ತಾವು ಮತ್ತೆ ನಾನು ಹೇಳಿದಂತೆ ವಾಚಿಸಿ, ನಿಮಗೆ ಬೇರೆ ಬೇರೆ ಅರ್ಥಗಳು ಕೂಡ ಹೊಳೆಯಲಿಕ್ಕೆ ಸಾಧ್ಯವಿದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ. ಶುಭೋದಯ. ನಿಮ್ಮ ದಿನ ಅತ್ಯುತ್ತಮವಾಗಿರಲಿ, ಶುಭವಾಗಿರಲಿ ಅಂತ ನಾನು ಬಯಸ್ತೇನೆ. ಥ್ಯಾಂಕ್ಸ್ ಟು ಎವ್ರಿವನ್. ಪ್ಲೀಸ್ ಕೀಪ್ ಲಿಸನಿಂಗ್, ಕೀಪ್ ಶೇರಿಂಗ್ ಟು ಪೀಪಲ್. It gives immense of peace for inner peace for all of you. Thank you very much. Wish you all the best. This day may be very, very good for you, and enjoy all your happenings. Thank you.